ಡಿಕೆ ಕಂಪ್ಲೀಟ್ ಟೀಮ್ ರೆಡಿ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪದಗ್ರಹಣವೂ ನಡೆಯುತ್ತೆ. ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆಗೆ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ನಾಳೆ ತಮ್ಮ ಕ್ಷೇತ್ರ ಇಂಡಿಗೆ ತೆರಳಲಿದ್ದಾರೆ ಯಶವಂತರಾಯಗೌಡ ಪಾಟೀಲ್. ಅಭಿಮಾನಿಗಳು ಬೆಂಬಲಿಗರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ. ಆ ಸಭೆಯ ಬಳಿಕ ಬೆಂಬಲಿಗರ ಜೊತೆ ಚರ್ಚಿಸಿದ ಬಳಿಕ ಪಕ್ಷಕ್ಕೂ ರಾಜೀನಾಮೆ ಕೊಡುವ ತೀರ್ಮಾನವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರೇ ಹೇಳ್ತಾ ಇದ್ರು, 4 ದಶಕಗಳ ಕಾಲ 8 ಚುನಾವಣೆಗಳನ್ನು ಎದುರಿಸಿರುವಂತಹ ಪ್ರಬುದ್ಧ ರಾಜಕಾರಣಿ ಇದ್ದೇನೆ ನಾನು. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅನ್ನೋದನ್ನ ಅವರೇ ಹೇಳಿದ್ದಾರೆ. ಇಷ್ಟು ಹಿರಿಯನಿರುವಂತಹ ನನ್ನನ್ನು ಈ ರೀತಿಯಾಗಿ ನಡೆಸಿಕೊಳ್ತಾ ಇರೋದು ಸರಿಯಲ್ಲ. ನನಗೆ ಸಚಿವ ಸ್ಥಾನವನ್ನು ಕೊಡ್ತೇನೆ ಅಂತ ಕೂಡ ಹೇಳಿದ್ರು. ಸಚಿವ ಸ್ಥಾನ ಮಿಸ್ ಆಗ್ತಾ ಇದ್ದಂತೆ ಮತ್ತೊಂದೆಡೆ ಗಾಯತ್ರಿ ಶಾಂತೇಗೌಡ ಅವರು ಭಾವುಕರಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ನಂದೇನು ತಪ್ಪೇ ಇಲ್ದಿರೆ 4 ವರ್ಷಗಳ ಕಾಲ ಪರಿಷತ್ ಸ್ಥಾನದಲ್ಲೂ ಕೂಡ ಅನ್ಯಾಯ ಆಗಿದೆ. ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ 4.5 ವರ್ಷ ಅನ್ಯಾಯ ಆಗಿದೆ ನನಗೆ. ಅದನ್ನೂ ಸಹಿಸಿಕೊಂಡಿದ್ದೇನೆ. ಇದೀಗ ಸಚಿವ ಸ್ಥಾನವೂ ಕೂಡ ಕೈ ತಪ್ಪುವ ಆತಂಕ ಇದೆ. ನನ್ನ ಹೆಸರನ್ನ ತೆಗೆದು ಹಾಕಿದ್ದಾರೆ ಲಿಸ್ಟ್ನಿಂದ ಅಂತ ಹೇಳಲಾಗ್ತಾ ಇದೆ ಅಂಥೇಳಿ ಸಿದ್ದರಾಮಯ್ಯನವರ ಮುಂದೆ ಗಾಯತ್ರಿ ಶಾಂತೇಗೌಡ ಕಣ್ಣೀರು ಹಾಕಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನದಿಂದಲೂ ಕೈ ಬಿಡೋ ಸಾಧ್ಯತೆಗಳಿದೆ, ನನಗೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಅಂತೇಳಿ ಮನವಿಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಎದುರು. ಕಳೆದ 2 ತಾಸಿನಿಂದ ಸುದೀರ್ಘ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಈ ಕ್ಷಣದವರೆಗೂ ಕೂಡ ಪ್ರಮಾಣ ವಚನಕ್ಕೆ ಸಿಎಂ ಅವರಿಂದ ಕರೆ ಬಂದಿಲ್ಲ ಗಾಯತ್ರಿ ಶಾಂತೇಗೌಡ ಅವರಿಗೆ. ಮಹಿಳಾ ಸಚಿವ ಸ್ಥಾನವೇ ಕಿಕ್ಔಟ್ ಆಗತ್ತಾ ಅನ್ನುವ ಪ್ರಶ್ನೆಯೂ ಇದೆ. ಅಂದರೆ ಮಹಿಳೆಯರಿಗೆ ಸಚಿವ ಸ್ಥಾನವೇ ಸಿಗೋದಿಲ್ವಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ತೆಗೆದ ಬಳಿಕ ಆ ಸ್ಥಾನಕ್ಕೆ ಬೇರೆ ಮತ್ತೊಬ್ಬ ಮಹಿಳೆಯರ ಹೆಸರು ಬಂದಿಲ್ಲ. ಅಲ್ಲಿ ಯಾವ ಮಹಿಳಾ ಶಾಸಕರು ಸಚಿವ ಸ್ಥಾನವನ್ನು ಅಲಂಕರಿಸ್ತಾರೆ ಅನ್ನೋದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹೀಗಾಗಿ ಮಹಿಳೆಯರಿಗೆ ಸಚಿವ ಸ್ಥಾನ ಸಿಗತ್ತಾ ಇಲ್ವಾ ಅನ್ನುವ ಪ್ರಶ್ನೆಯೂ ಕೂಡ ಮೂಡ್ತಾ ಇರುವಂಥದ್ದು. ದಯವಿಟ್ಟು ನನಗೊಂದು ಅವಕಾಶವನ್ನು ಮಾಡಿಕೊಡಿ, ಅನ್ಯಾಯವನ್ನು ಸಹಿಸಿಕೊಂಡು ಬಂದಿದ್ದೇನೆ. 4.5 ವರ್ಷಗಳ ಕಾಲ ನನಗೆ ಪರಿಷತ್ ಸ್ಥಾನವೂ ಸಿಗಲಿಲ್ಲ, ಅಲ್ಲೂ ಅನ್ಯಾಯ ಆಯಿತು. ಈಗ ಫೈನಲ್ ಆಗಿರುವಂತಹ ನನ್ನ ಹೆಸರನ್ನು ಮತ್ತೆ ಕೈ ಬಿಡುವಂತಹ ಪರಿಸ್ಥಿತಿ ಯಾಕೆ ಬಂತು? ದಯವಿಟ್ಟು ಕೈ ಬಿಡಬೇಡಿ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಎದುರು ಕಣ್ಣೀರನ್ನು ಇಟ್ಟಿದ್ದಾರೆ ಗಾಯತ್ರಿ ಶಾಂತೇಗೌಡ ಅಂತೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಸುಮಾರು 2 ಗಂಟೆಗೂ ಹೆಚ್ಚು ಕಾಲದಿಂದ ಅವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡ ಅವರು ಮಾಧ್ಯಮಗಳ ಜೊತೆ ಮಾತನಾಡುವಾಗಲೂ, ಅದರಲ್ಲೂ ನ್ಯೂಸ್ ಫಸ್ಟ್ನ ಜೊತೆಯಲ್ಲಿ ಮಾತನಾಡುವಾಗಲೂ ಹೇಳಿದ್ದು, ಸಚಿವ ಸ್ಥಾನಕ್ಕೆ ಆಯ್ಕೆ ಆದವರ ಪಟ್ಟಿಯಲ್ಲಿ ನನ್ನ ಹೆಸರಿದೆ ಅನ್ನುವ ಮಾಹಿತಿ ನನಗೆ ಬಂದಿದೆ, ಆದರೆ ಮುಖ್ಯಮಂತ್ರಿಗಳಿಂದ ನನಗೆ ಯಾವುದೇ ಕರೆ ಬಂದಿಲ್ಲ ಅಂತ ಅವರು ಮತ್ತೆ ಹೇಳಿದರು. 2-3 ಬಾರಿ ಮಾಧ್ಯಮಗಳವರು ಪ್ರಶ್ನೆ ಮಾಡಿದಾಗ ಅದನ್ನೇ ಹೇಳಿದರು. ನ್ಯೂಸ್ ಫಸ್ಟ್ ಮಾತನಾಡಿಸುವ ಸಂದರ್ಭದಲ್ಲೂ ಅದನ್ನೇ ಹೇಳಿದರು. ನನಗೆ ಮುಖ್ಯಮಂತ್ರಿಗಳಿಂದ ಕರೆ ಬಂದಿಲ್ಲ, ಆದರೆ ಪಟ್ಟಿಯಲ್ಲಿ ನನ್ನ ಹೆಸರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಲಿಸ್ಟು ನನಗೂ ಕೂಡ ಬಂದಿದೆ, ನಮ್ಮ ಕಡೆಯವರಿಂದ ನನಗೂ ಕೂಡ ಆ ಲಿಸ್ಟು ತಲುಪಿದೆ ಅನ್ನೋದನ್ನು ಅವರು ಹೇಳ್ತಾ ಇದ್ರು. ಅಲ್ಲಿಗೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಲಿಸ್ಟಲ್ಲಿ ಬಂದ ತಕ್ಷಣವೇ ಇಲ್ಲ, ಅವರನ್ನು ಕೈ ಬಿಡಬೇಕು, ಅವರ ಸ್ಥಾನದಲ್ಲಿ ಬೇರೆಯೊಬ್ಬರನ್ನು ಆಯ್ಕೆ ಮಾಡಬೇಕು ಅನ್ನುವ ಲೆಕ್ಕಾಚಾರಗಳು ನಡೀತಾ ಇತ್ತಾ? ಆ ಲಾಬಿಗಳೇನಾದರೂ ನಡೀತಾ ಇತ್ತಾ? ಈ ಲಾಸ್ಟ್ ಮೂಮೆಂಟ್ ಟ್ವಿಸ್ಟ್ಗಳೇನಾಗ್ತಾ ಇದ್ದಾವಲ್ಲ, ಆ ಟ್ವಿಸ್ಟ್ ಕೊಡೋದಕ್ಕೆ ಕಾರಣಗಳು ಅಲ್ಲೇ ಇತ್ತ ಆಗಲೇ? ಅಂದರೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬೈ ಮಿಸ್ ಆಗಿ ಬಂತ ಹಾಗಿದ್ರೆ ಅಲ್ಲಿ, ಅಥವಾ ಯಾರದಾದರೂ ಅಚಾತುರ್ಯದಿಂದ ಬಂತ? ಗೊತ್ತಿಲ್ಲದೆ ಅಂತರೂ ಮಾಡಿರ್ಲಿಕ್ಕಿಲ್ವಲ್ಲ. ಆ ಪಟ್ಟಿ ಫೈನಲ್ ಆಗುವಾಗ ಅವರ ಹೆಸರಲ್ಲಿ ಬಂದಿದೆ ಅಂದರೆ ಅಲ್ಲಿ ಯಾರೋ ಒಬ್ಬರು ಇವರ ಪರವಾಗಿ ಇವರಿಗೆ ಅವಕಾಶವನ್ನು ಕೊಡಿ ಅಂತ ಹೇಳಿರಬೇಕಲ್ಲ. ಈಗ ಅವರ ಹೆಸರು ಬದಲಾಗ್ತಾ ಇದೆ. ಆ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಮತ್ತೊಂದೆಡೆ ಗಾಯತ್ರಿ ಶಾಂತೇಗೌಡ ಅವರು ಕೂಡ ಬೇಸರದಿಂದ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಎದುರು ಕಣ್ಣೀರನ್ನು ಇಟ್ಟಿದ್ದಾರೆ. ನನಗೆ ಯಾಕೆ ಅನ್ಯಾಯ ಮಾಡೋದು? ಈಗಾಗಲೇ ನಾನು 4.5 ವರ್ಷಗಳ ಕಾಲ ಅನ್ಯಾಯವನ್ನು ಸಹಿಸಿದ್ದೇನೆ, ಅದನ್ನು ಅನುಭವಿಸಿದ್ದೇನೆ. ನನ್ನ ತಪ್ಪೇ ಇಲ್ಲದಿರೇ ನನಗೆ ಅನ್ಯಾಯ ಆಗಿದೆ. ಈಗ ಮತ್ತೊಮ್ಮೆ ಆ ಥರದಲ್ಲಿ ಮಾಡೋದು ಬೇಡ. ನನ್ನ ಹೆಸರು ಬಂದಿತ್ತಲ್ವಾ, ನನಗೆ ಅವಕಾಶವನ್ನು ಮಾಡಿಕೊಡಿ, ಒಂದು ಅವಕಾಶ ನನಗೂ ಕೊಡಿ ಅನ್ನೋದನ್ನು ಗಾಯತ್ರಿ ಶಾಂತೇಗೌಡ ಅವರು ಮನವಿಯನ್ನು ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರು. ಗಾಯತ್ರಿ ಶಾಂತೇಗೌಡ ಅವರು 2023ರ ವಿಧಾನಸಭೆ ಚುನಾವಣೆಗೇನೆ ಟಿಕೆಟನ್ನು ಕೇಳಿದ್ರು. ಆದರೆ ಆ ಸಂದರ್ಭದಲ್ಲೂ ಅಷ್ಟೇ ಅವರಿಗೆ ಕಾರಣಾಂತರಗಳಿಂದ ಟಿಕೆಟ್ ಕೈ ತಪ್ಪಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಿಮ್ಮನ್ನು ನಾವು ಪರಿಷತ್ ಸದಸ್ಯೆಯನ್ನಾಗಿ ಮಾಡ್ತೇವೆ ಅಂಥೇಳಿ ಭರವಸೆಯನ್ನು ಕೊಟ್ಟಿರ್ತಾರೆ.
ಆಶ್ವಾಸನೆ ಕೊಟ್ಟಂತೆ ಅವರಿಗೆ ಪರಿಷತ್ ಸದಸ್ಯತ್ವಕ್ಕೂ ಕೂಡ ಅವಕಾಶ ಸಿಗತ್ತೆ. ಆದರೆ ಅಲ್ಲೂ ಕೂಡ ಅವರು ಪರಾಭವಗೊಳ್ತಾರೆ. ಆಮೇಲೆ ಇಲ್ಲ, ನನಗಿಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಕೋರ್ಟ್ ಮೆಟ್ಟಿಲನ್ನು ಏರಿ 4.5 ವರ್ಷಗಳ ಸುದೀರ್ಘ ಹೋರಾಟ ಅದಾದ ಬಳಿಕ ಕಡೆಗೂ ಮೊನ್ನೆಯಷ್ಟೇ ಅವರಿಗೆ ಆರ್ಡರ್ ಕಾಪಿನೂ ಬಂದಿದೆ. 6 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸ್ತಾರೆ ಗಾಯತ್ರಿ ಶಾಂತೇಗೌಡ ಅವರು. ಪರಿಷತ್ ಸದಸ್ಯರಾಗ್ತಾರೆ. ಅವರಿನ್ನೂ ಪರಿಷತ್ ಸದಸ್ಯತ್ವದ ಪ್ರಮಾಣ ವಚನವನ್ನೇ ಸ್ವೀಕರಿಸಿರಲಿಲ್ಲ. ಅಷ್ಟರಲ್ಲಿ ಅವರಿಗೆ ಮಂತ್ರಿ ಸ್ಥಾನವೂ ಒಲಿದು ಬರುತ್ತೆ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅನ್ನುವ ರೀತಿಯಲ್ಲಿ ಈಗ ಆದಂತಹ ಬೆಳವಣಿಗೆಗಳ ಇದರಲ್ಲಿ ಅವರ ಹೆಸರು ಆ ಪಟ್ಟಿಯಿಂದ ಕೈ ಬಿಡಲಾಗತ್ತೆ. ಗಾಯತ್ರಿ ಶಾಂತೇಗೌಡ ಅವರಿಗೆ ಏನು ಸಿದ್ದರಾಮಯ್ಯನವರು ಆಶ್ವಾಸನೆಯನ್ನು ಕೊಟ್ಟಿದ್ದರು ಅದರಂತೆಯೇ ನಡೆದುಕೊಂಡಿದ್ದರು. ಹಾಗೆ ಅವರ ಹೆಸರನ್ನು ಮಂತ್ರಿ ಸ್ಥಾನಕ್ಕೂ ಕೂಡ ಶಿಫಾರಸನ್ನು ಮಾಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಮಹಿಳಾ ಕೋಟಾದ ಅಡಿಯಲ್ಲಿ ಸ್ಥಾನ ಕೊಡಿಸೋದಕ್ಕೆ ಸಿದ್ದರಾಮಯ್ಯನವರು ಚರ್ಚೆಯನ್ನು ಮಾಡಿದರು. ಕುರುಬ ಸಮುದಾಯಕ್ಕೆ ಸೇರಿರುವಂತಹ ನಾಯಕಿ ಗಾಯತ್ರಿ ಶಾಂತೇಗೌಡರು. ಅವರಿಗೆ ಸಮುದಾಯವಾರು ಪ್ಲಸ್ ಮಹಿಳಾ ಕೋಟ ಎರಡನ್ನೂ ನೋಡಿಕೊಂಡು ಅವರಿಗೆ ಸಚಿವ ಸ್ಥಾನವನ್ನು ಕೊಡಿಸುವ ಪ್ರಯತ್ನವನ್ನು ಮಾಡಿದರು, ಶಿಫಾರಸನ್ನು ಮಾಡಿದರು. ಅವರ ಹೆಸರು ಕೂಡ ಬಂದಿತ್ತು. ಅದಾದ ಮೇಲೆ ಈಗ ಆದಂತಹ ದಿಢೀರ್ ಬದಲಾವಣೆಗಳಲ್ಲಿ ಅವರ ಹೆಸರನ್ನು ಕೈ ಬಿಡಲಾಗಿದೆ. ಇದರಿಂದ ಅವರು ಕೂಡ ಬೇಸರಗೊಂಡಿದ್ದಾರೆ. ಮತ್ತೊಂದೆಡೆ ಈ ತುಕಾರಾಮ್ ಸಂಸದರು, ಸಂಡೂರು ಬಳ್ಳಾರಿಯ ಸಂಸದರು ಇವರು, ಅವರು ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಯಾಕೆ ಅಂದರೆ ಈ ಮಹಿಳಾ ಕೋಟಾದ ಅಡಿಯಲ್ಲಿ ಸಿಕ್ಕಿರುವ ಸಚಿವ ಸ್ಥಾನ ಏನಿದೆಯಲ್ಲ ಅದು ಸದ್ಯ ಗೊಂದಲದ ಗೂಡಾಗಿದೆ. ಹಾಗಾಗಿ ಗಾಯತ್ರಿ ಶಾಂತೇಗೌಡರನ್ನು ಕೈಬಿಟ್ಟರೆ ಅದರಲ್ಲಿ ಅನ್ನಪೂರ್ಣ ಅವರ ಹೆಸರನ್ನು ಸೇರಿಸೋದು, ಆ ಪ್ರಯತ್ನಕ್ಕೋಸ್ಕರ ಅವರು ಬಂದಿದ್ದಾರೆ. ಕಾವೇರಿ ನಿವಾಸಕ್ಕೆ ಸಂಸದ ಇ ತುಕಾರಾಮ್ ಅವರು ಆಗಮಿಸಿರುವಂಥದ್ದು. ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಅವರ ಜೊತೆಯಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ. ತುಕಾರಾಮ್ ಅವರು ಕೂಡ ತಮ್ಮ ಪತ್ನಿಗೆ ಮಂತ್ರಿಗಿರಿಯನ್ನು ಕೊಡಿಸೋದಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇರುವಂಥದ್ದು. ಸಂಡೂರಿನ ಶಾಸಕಿಯವರು ಅವರಿಗೆ ಸಚಿವ ಸ್ಥಾನವನ್ನು ಕೊಡಿಸುವ ಪ್ರಯತ್ನವನ್ನು ತುಕಾರಾಮ್ ಅವರು ಕೂಡ ಮಾಡ್ತಾ ಇದ್ದಾರೆ. ಮಹಿಳಾ ಕೋಟಾದ ಅಡಿಯಲ್ಲಿ ಅವಕಾಶವನ್ನು ಮಾಡಿಕೊಡಿ, ಅವರಿಗೆ ಒಂದು ಅವಕಾಶ ಅವ್ರಿಗೂ ಮಾಡಿಕೊಡಿ ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ ಮಾಜಿ CM ಸಿದ್ದರಾಮಯ್ಯನವರ ಜೊತೆಯಲ್ಲಿ ಈ ಚರ್ಚೆ ನಡೀತಾ ಇದೆ. ಈ ತುಕಾರಾಮ್ ಅವರು ಬಂದಿದ್ದಾರೆ. ಅದೇ ಕಾವೇರಿ ನಿವಾಸದಲ್ಲಿಯೇ ಗಾಯತ್ರಿ ಶಾಂತೇಗೌಡರು ಕೂಡ ಕೊಟ್ಟ ಅವಕಾಶವನ್ನು ಕಸಿದುಕೊಳ್ಬೇಡಿ, ದಯವಿಟ್ಟು ನನಗೆ ಆ ಅವಕಾಶವನ್ನು ಹಾಗೆ ಮುಂದುವರಿಸಿ ಅಂಥೇಳಿ ಅವರು ಕೂಡ ಮನವಿಯನ್ನು ಮಾಡಿರುವಂಥದ್ದು. ಆದರೆ ಅಂತಿಮ ನಿರ್ಧಾರ ಏನಾಗತ್ತೆ ಅನ್ನೋದು ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.